ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಬರೋಣ. ಸೊ ಇದೆಲ್ಲ ಮೊದಲು ಎಕ್ಸಾಮ್ಸಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳು ಆಗಿರುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಪ್ರಿಪೇರನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದಾಗಿರುತ್ತೆ. ಸೊ ನಾವು ಟೆಕ್ಸ್ಟ್ ಬುಕ್ಗಳನ್ನ ಇಟ್ಕೊಂಡು ಅಥವಾ ಅದರ ಒಂದು ನೋಟ್ಸ್ಗಳ PDF ಇಟ್ಕೊಂಡು ಹೋದಾಗ ನಮಗೆ ಎಲ್ಲ ಆಲ್ಮೋಸ್ಟ್ ಗೊತ್ತಿದೆ ಅನ್ನೋ ಒಂದು ರೇಂಜ್ಗೆ ನಾವು ಹೋಗಿರ್ತೀವಿ. ಬಟ್ ಕ್ವಶನ್ ಪೇಪರ್ ನಾವು ಬಿಡಿಸಿದಾಗಲೇ ನಮ್ಗೆ ಅರ್ಥ ಆಗೋದು ನಾವು ಎಷ್ಟು ತಿಳ್ಕೊಂಡಿರ್ತೀವಿ, ಎಷ್ಟು ನಮ್ಗೆ ಅರ್ಥ ಆಗಿರುತ್ತೆ, ಅದರಲ್ಲಿ ಯಾವ ರೀತಿಯೆಲ್ಲ ಕ್ವಶನ್ಸ್ಗಳ ಕೇಳ್ಬೋದು, ಅದನ್ನು ಯಾವ ರೀತಿ ಅನಲೈಸ್ ಮಾಡಬಹುದು ಅಂತ. ಓಕೆ, ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಕ್ವಶನ್ ಪೇಪರ್ಸ್ನ ಆದಷ್ಟು ಬಿಡಿಸ್ತಾ ಹೋಗಿ ನಿಮಗೆ ಒಂದು ಅರ್ಥ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಅದೊಂದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಕ್ಕಂಥ ಹೇಳ್ತೀವಲ್ಲ, ಸೊ ಆ ರೀತಿ ಆಗ್ತಕ್ಕಂಥದ್ದು ಪೇಪರ್ಸ್ಗಳನ್ನ ನಾವು ಬಿಡಿಸಿದಾಗ ಅಷ್ಟೇ ಸಾಧ್ಯ ಸ್ನೇಹಿತರೆ. ಓಕೆ, ಫಸ್ಟ್ ಕ್ವಶನ್ ಈ ರೀತಿ ಇದೆ. 141ನೇ ಪ್ರಶ್ನೆ. ಸೊ ಗಣಕಯಂತ್ರವನ್ನು ರಿಬೂಟ್ ಮಾಡಲು ಬಳಸುವಂಥ ಒಂದು ಕೀಲಿ ಸಂಯೋಜನೆ ಯಾವುದು? ಆಪ್ಷನ್ಸ್ಗಳನ್ನ ಹೀಗಿದೆ ಸ್ನೇಹಿತರೆ. ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಲೀಟ್. ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಹಾಲ್ಟ್ ಪ್ಲಸ್ ಡಿಲೀಟ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಕಂಟ್ರೋಲ್ ಪ್ಲಸ್ ಹಾಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಲೀಟ್. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ನಮಗೆ ರಿಬೂಟ್ ಅಂತಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ರಿಬೂಟ್ ಅಂತಂದರೆ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಆಗಿರ್ಬೋದು. ಸೊ ಅದನ್ನು ಆಫ್ ಮಾಡಿ ನಂತರ ಅದನ್ನು ಆನ್ ಆಗ್ತಕ್ಕಂಥದ್ದು, ಒಂದೇ ಸಲ ಅದು ಪುನಃ ಆನ್ ಆಗ್ತಕ್ಕಂಥದ್ದಾಗುತ್ತೆ. ನಾವು ಆಫ್ ಮಾಡಿ ಮತ್ತೆ ಆನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಕೀನ ಒತ್ತಿದ್ರೆ ಅದೇ ಆಫ್ ಆಗಿ ಮತ್ತೆ ಪುನಃ ಅದು ಓಪನ್ ಆಗುತ್ತೆ. ಸೊ ಅದನ್ನು ನಾವು ರಿಬೂಟ್ ಅಂತ ಹೇಳ್ತೀವಿ. ಸೊ ಅದಾಗಬೇಕಂತ ಹೇಳಿದರೆ ಇಲ್ಲಿ ಕಂಟ್ರೋಲ್ ಜೊತೆಗೆ ಆಲ್ಟ್ ಪ್ಲಸ್ ಡಿಲೀಟನ್ನು ಕೊಟ್ಟರೆ ನಮಗೆ ಆ ಒಂದು ರಿಬೂಟ್ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ನೋಡ್ತಾ ಹೋಗಿ. ಆ್ಯಂಡ್ ರಿಬೂಟ್ ಅಂದರೆ ಅಂತ ನಮ್ಗೆ ಫಸ್ಟ್ ಗೊತ್ತಿರಬೇಕು. ಸೊ ಅದಾಗಲೇ ನಾವು ಆನ್ಸರ್ನ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ನೋಡಿ, ರಿಬೂಟ್ ಅಂದರೆ ಕಂಪ್ಯೂಟರ್ ಅಥವಾ ಪ್ರೋಗ್ರಾಮನ್ನು ಮುಚ್ಚಿ ಪುನಃ ಪ್ರಾರಂಭಿಸ್ತಕ್ಕಂಥದ್ದನ್ನು ನಾವು ರಿಬೂಟ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ? ಸ್ನೇಹಿತರೆ, ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದರೆ ನಾವು OS ಅಂತಲೂ ಸಹ ಹೇಳ್ತೀವಿ, ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಪ್ಲಸ್ ಸಿಸ್ಟಮ್ ಸಾಫ್ಟ್ವೇರ್ ಎರಡು ಸಹ ಒಂದೇ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅದು ಲೈನಕ್ಸ್ ಆಗಿರುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಮುಂದೆ ಕೊಡ್ತೀನಿ ನಾನು. ಲೈನಕ್ಸ್ ಅಂತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇನ್ನು ಅಡೋಬ್, ಪಿಕಾಸ ಮತ್ತು PHET ಈ ಮೂರು ಏನಿದೆಯೋ ಈ ಮೂರು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಸೊ ಹಾಗೆ ಆನ್ಸರ್ ಆಪ್ಷನ್ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಅಡೋಬ್, ಪಿಕಾಸ, PHET ಇವೆಲ್ಲವೂ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಹೊರತು ಮಾಡಿದ್ವಿ. ಇನ್ನು ಸಿಸ್ಟಮ್ ಸಾಫ್ಟ್ವೇರ್ ಏನಾಗುತ್ತೆ ಅಂತೇಳಿದ್ರೆ, ಸಿಸ್ಟಮ್ ಸಾಫ್ಟ್ವೇರ್ಗಳು ಇತರ ಸಾಫ್ಟ್ವೇರ್ಗಳಿಗೆ ವೇದಿಕೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾದಂಥ ಒಂದು ಸಾಫ್ಟ್ವೇರು. ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿ ಅಡೋಬ, ಪಿಕಾಸ, PHET ಇವೆಲ್ಲನೂ ಸಹ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಸಿಸ್ಟಮ್ ಸಾಫ್ಟ್ವೇರನ್ನು ನಾವು ಆಪ್ರೇಟಿಂಗ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ OS ಅಂತಲೂ ಸಹ ನಾವು ಕರಿತಾ ಹೋಗ್ತೀವಿ. ಓಕೆ, ಇನ್ನು ನಾವು OS ನೋಡ್ತಾ ಹೋದರೆ ಅಥವಾ ಸಿಸ್ಟಮ್ ಸಾಫ್ಟ್ವೇರ್ಗಳು ಇನ್ನೂ ಯಾವುದ್ಯಾವುದೆಲ್ಲ ಬರುತ್ತೆ, ಇಲ್ಲಿ ಲೈನಕ್ಸ್ ಅಂತ ಏನು ಹೇಳಿದ್ವಿ, ಈ ಒಂದು ಲೈನಕ್ಸ್ ಜೊತೆಗೆ ಇನ್ನೂ ಬರ್ತಕ್ಕಂಥ ಸಿಸ್ಟಮ್ ಸಾಫ್ಟ್ವೇರ್ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ನೋಡಿ, ಮೈಕ್ರೋಸಾಫ್ಟ್ ವಿಂಡೋಸ್ ಆಗಿರ್ಬೋದು, ಆ್ಯಂಡ್ ಆ್ಯಪಲ್ ಲಿನಕ್ಸ್ ಆಗಿರ್ಬೋದು, ಆ್ಯಂಡ್ ಮೈಕ್ರೋಸಾಫ್ಟ್ ವಿಂಡೋಸ್ 95 ಆಗಿರ್ಬೋದು, ಆ್ಯಂಡ್ ವಿಂಡೋಸ್ XP ಆಗಿರ್ಬೋದು, iOS ಆಗಿರ್ಬೋದು, ಆ್ಯಂಡ್ ಅಬಂಟ್ ಆಗಿರ್ಬೋದು, ಆ್ಯಂಡ್ ವಿಂಡೋಸ್ ವಿಸ್ತಾ ಆಗಿರ್ಬೋದು, ವಿಂಡೋಸ್ 7 ಆಗಿರ್ಬೋದು, ಆ್ಯಂಡ್ ಮ್ಯಾಸಿನೆಂಟಸ್ ಆಗಿರ್ಬೋದು, ಆ್ಯಂಡ್ ರೆಡಾಟ್ ಆಗಿರ್ಬೋದು. ಸೊ ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಒಂದು ಸಾಫ್ಟ್ವೇರ್ಗಳಾಗಿರುತ್ತೆ. ಸೊ ಇಲ್ಲಿ ಇನ್ನೂ ಸಹ ಬರ್ಬೋದು ಸ್ನೇಹಿತರೆ. ನೋಡಿ, ಅಪ್ಲಿಕೇಶನ್ ಸಾಫ್ಟ್ವೇರ್ನ ಕೇಳ್ತಾರೆ, ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ನ ಕೇಳ್ತಾರೆ, ಆ್ಯಂಡ್ ಈ ಒಂದು ಕ್ರೋಮ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಯಾವುದ್ಯಾವುದು ಅಂತ ಹೇಳಿದಾಗ ಈ ಕ್ರೋಮ್ನ ಅಡಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಜೊತೆಗೆ ಈ ಒಂದು ಆಡಳಿತದ ಸಂಬಂಧಪಟ್ಟಂಥ ಒಂದು ಸಾಫ್ಟ್ವೇರ್ಗಳಾಗಿರಬಹುದು, ಆ್ಯಂಡ್ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಮೈಕ್ರೋಸಾಫ್ಟ್ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಸಹ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಈ ಒಂದು ರೇಂಜಲ್ಲಿ ಬರ್ತಕ್ಕಂಥದ್ದು. ಇನ್ನು ಇಂಟರ್ನೆಟ್ ಬ್ರೌಸರ್ ಅಂತ ಬರುತ್ತೆ. ಸೊ ಇಂಟರ್ನೆಟ್ ಬ್ರೌಸರ್ ಆಗಿರಬಹುದು, ಆ್ಯಂಡ್ ವೇರಿಯಸ್ ವೆಬ್ ಪೋರ್ಟಲ್ಸ್ ಅಂತ ಬರುತ್ತೆ, ವೆಬ್ ಪೋರ್ಟಲ್. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಜೊತೆಗೆ ಇಂಟರ್ನೆಟ್ ಬ್ರೌಸರು ಮತ್ತು ವೆಬ್ ಪೋರ್ಟಲು. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇನ್ನೂ ಬರುತ್ತೆ ಸ್ನೇಹಿತರೆ, ಯಾವುದಂತ ಹೇಳಿದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್ಸ್ಗಳು ಬೇರೆ ಬರುತ್ತೆ.
ಆ್ಯಂಡ್ ಇಮೇಲ್ ಸರ್ವಿಸ್ ಪ್ರೊವೈಡರ್ಸು ಅದು ಬೇರೆ ಬರುತ್ತೆ. ಸೊ ಇಷ್ಟೆಲ್ಲ ನೀವು ಒಂದು ಶೀಟಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಷನ್ನ ಒಂದಕ್ಕೊಂದು ಟ್ಯಾಲಿ ಮಾಡ್ಕೊಂಡು ನೀವು ಆನ್ಸರ್ಸ್ನ ಕಲಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ನ ಹಿನ್ನೆಲೆಯ ವಿನ್ಯಾಸವನ್ನು ಬದಲಿಸುವ ಆಯ್ಕೆಯನ್ನು ಇಲ್ಲಿ ಕಾಣುತ್ತೇವೆ. ಎಲ್ಲಿ? ಸೊ ಪವರ್ ಪಾಯಿಂಟ್ PPT ನಾವು ರೆಡಿ ಮಾಡಬೇಕಂತ ಹೇಳಿದ್ರೆ ಮೇಯ್ನಾಗಿ ನಾವು ಏನು ಮಾಡ್ತೀವಿ, ಸ್ಲೈಡ್ಸ್ಗಳನ್ನ ರಚನೆ ಮಾಡ್ತೀವಿ. ಸ್ಲೈಡ್ಸ್ ಬರುತ್ತೆ. ಈ ಸ್ಲೈಡ್ಸ್ಗೆ ಡಿಸೈನ್ ಕೊಡಬೇಕಂತ ಹೇಳಿದ್ರೆ ಯಾವ್ದು ಬರುತ್ತೆ? ಡಿಸೈನಲ್ಲೇ ಬರುತ್ತೆ. ಸೊ ಅಲ್ಲಿ ಡಿಸೈನ್ ಅಂತ ಇರುತ್ತೆ. ಈಗ ಹೋಮ್ ಆಗಿರ್ಬೋದು ಅಥವಾ ಇನ್ಸರ್ಟ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅನಿಮೇಷನು, ವ್ಯೂ. ಸೊ ಓಕೆ ಆ್ಯಂಡ್ ಈ ಒಂದು PDF ಮಾಡೋದಕ್ಕೋಸ್ಕರ ಒಂದು ಆ್ಯಕ್ರೋಬೇಟ್ ಬರುತ್ತೆ. ಸೊ ಅದಾಗಿರಬಹುದು. ಇದೆಲ್ಲ ನೋಡ್ತಾ ಹೋದಾಗ ಹಿನ್ನೆಲೆ ವಿನ್ಯಾಸ ಡಿಸೈನ್ಸ್ನ ನಾವು ಯಾವುದಲ್ಲಿ ನೋಡ್ತೀವಿ? ಸ್ಲೈಡ್ನ ಡಿಸೈನ್. ಸೊ ಇಲ್ಲಿ ಪಾಯಿಂಟ್ಸ್ ಡಿಸೈನ್ ಬಂದಿಲ್ಲ ಸ್ನೇಹಿತರೆ. ಸ್ಲೈಡ್ನ ವಿನ್ಯಾಸ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಡಿಸೈನ್ ಅಂತಕ್ಕಂಥ ಒಂದು ಆಪ್ಷನಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿದೆ ನೋಡಿ, ಫಸ್ಟ್ ಒಂದು ಫೈಲ್ ಅಂತ ಇರುತ್ತೆ. ಸೊ ಫೈಲ್ನ ಹೊತ್ತಿದ್ರೆ ನಮಗೆ ಅಲ್ಲಿ ಹಲವಾರು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಹೋಮ್ ಬರುತ್ತೆ, ಆ್ಯಂಡ್ ಇನ್ಸರ್ಟ್ ಬರುತ್ತೆ, ಡ್ರಾ ಬರುತ್ತೆ, ಡಿಸೈನ್ ಬರುತ್ತೆ, ಟ್ರಾನ್ಸಿಷನ್ ಬರುತ್ತೆ. ಸೊ ಈ ಒಂದು ಡಿಸೈನಲ್ಲಿ ನಮಗೆ ಈ ಒಂದು ಸ್ಲೈಡ್ಸ್ನ ಒಂದು ಡಿಸೈನ್ಸ್ಗಳು ಸಿಗ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಕಲರ್ ಚೇಂಜ್ ಆಗುತ್ತೆ, ಸ್ಲೈಡ್ನ ಕಲರ್ಗಳು ಚೇಂಜ್ ಆಗುತ್ತೆ, ಮತ್ತು ಅದರ ಒಂದು ಪಿಕ್ಚರ್ಸ್ಗಳು ಚೇಂಜ್ ಸಿಗುತ್ತೆ ನಮಗೆ. ಆ್ಯಂಡ್ ಡಿಸೈನ್ಸ್ಗಳು ಸಹ ಬೇರೆ ಬೇರೆ ಒಂದು ಪಾಯಿಂಟ್ ಸೈಜ್ ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಡಿಸೈನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ದೋಷಗಳನ್ನು ಪರೀಕ್ಷಿಸುವ ಒಂದು ಫಂಕ್ಷನ್ ಕೀಲಿ ಯಾವುದು ಅಂತ ಕೇಳಿದರೆ, ಸೊ ಸ್ನೇಹಿತರೆ ಒಟ್ಟು ನಮಗೆ ನೋಡ್ತಾ ಹೋದರೆ ಈ ಒಂದು ಫಂಕ್ಷನ್ಸ್ ಕೀನ ನಾವು ಒಟ್ಟು 12 ಫಂಕ್ಷನ್ಸ್ ಕೀಗಳನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ F5 ಅಂತಕ್ಕಂಥದ್ದು ಏನಿದೆಯೋ, F5 ಅಂತ ಹೇಳಿದರೆ ಇಲ್ಲಿ ಚೂಸ್ ದ ಗೋ ಟು ಕಾಮೆಂಟ್ ಅಂದರೆ ನಿಗದಿಪಡಿಸಿದಂಥ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು F5 ಆಗುತ್ತೆ. ಇಟ್ ಮೀನ್ಸ್ ಚೂಸ್ ದ ಗೋ ಟು ಕಮೆಂಟ್. ಕರೆಕ್ಟಾಗಿ ನಾವೇನು ಪ್ಲೇಸನ್ನು ಅಲ್ಲಿ ತೋರಿಸ್ತೀವೋ ಸೊ ಅದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು F5 ಆಗಿರುತ್ತೆ. ಇನ್ನು F6 ಅಂತಕ್ಕಂಥದ್ದು ಏನಿದೆಯೋ ಇದು ಗೋ ಟು ದ ನೆಕ್ಸ್ಟ್ ಪೇನ್ ಆರ್ ಫ್ರೇಮ್ ಅಂತಕ್ಕಂಥದ್ದಾಗಿರುತ್ತೆ. ಅಂದರೆ ನೆಕ್ಸ್ಟ್ ಒಂದು ಫ್ರೇಮ್ಗೆ ಹೋಗ್ತಕ್ಕಂಥದ್ದು F6 ಆಗಿರುತ್ತೆ. ನೆಕ್ಸ್ಟ್ ಫ್ರೇಮು ಬೇರೆ ಒಂದು ಫ್ರೇಮ್ಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು F7 ಬಂದು ಈ ಒಂದು ವ್ಯಾಕರಣ ಮತ್ತು ಕಾಗುಣಿತ ದೋಷಗಳನ್ನು ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅಂದರೆ ಚೂಸ್ ದ ಸ್ಪೆಲ್ಲಿಂಗ್ ಕಾಮೆಂಟ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು F12 ನೋಡ್ತಾ ಹೋದರೆ ಸೇವ್ ಆ್ಯಸ್ ಕೊಡ್ತೀವಿ, ಸೇವ್ ಹ್ಯಾಸ್ ಬರುತ್ತೆ. ಓಕೆ, ಸೊ ಇನ್ನು F1 ಅಂತ ಹೇಳಿದ್ರೆ ಸ್ನೇಹಿತರೆ F1ಅಲ್ಲಿ ಹೆಲ್ಪ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. F1 ಹೆಲ್ಪ್ ಆಗಿರುತ್ತೆ. F2 ಬಂದು ಈ ಒಂದು ಅಕ್ಷರ ಅಥವಾ ಆಕೃತಿಗಳನ್ನು ಚಲಿಸ್ತಕ್ಕಂಥ ಮೂವ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಮೂವ್ ಟೆಕ್ಸ್ಟ್ ಆರ್ ಗ್ರಾಫಿಕ್ಸ್. ಆ್ಯಂಡ್ F3 ಬಂದು F3 ಇಲ್ಲ. ಸೊ F4 ನೋಡ್ತಾ ಹೋದ ಸ್ನೇಹಿತರೆ ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಬರುತ್ತೆ. ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಅಂತ ಹೇಳಿದ ಸ್ನೇಹಿತರೆ ಇಂದಿನ ಕ್ರಿಯೆ ಏನಿರುತ್ತೋ ಸೊ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. F4 F5 ಆಯಿತು, F6 ಆಯಿತು, F7 ಆಯಿತು. ಆ್ಯಂಡ್ F8 ಬಂದು ಎಕ್ಸ್ಟೆಂಡ್ ಎ ಸೆಲೆಕ್ಷನ್ ಅಂತಕ್ಕಂಥದ್ದು, ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು. ಎಕ್ಸ್ಟೆಂಡ್. ಆ್ಯಂಡ್ ನೆಕ್ಸ್ಟ್ ಇಸ್ F7 F8 F9 ಬಂದು ಅಪ್ಡೇಟ್ ದ ಸೆಲೆಕ್ಟೆಡ್, ಅಪ್ಡೇಟ್ ಆಗ್ತಕ್ಕಂಥದ್ದು. F10 ಬಂದು ಶೋ ಕೀ ಅಥವಾ ಟಿಪ್ಸ್ ಆಗ್ತಕ್ಕಂಥದ್ದು, ಶೋ ಕೀ ಟಿಪ್ಸ್. ಆ್ಯಂಡ್ F11 ಬಂದು ಗೋ ಟು ದ ನೆಕ್ಸ್ಟ್ ಫೀಲ್ಡ್, ಗೋ ಟು ದ ನೆಕ್ಸ್ಟ್ ಫೀಲ್ಡ್. ಸೊ ಈ ರೀತಿ ನೋಡ್ತಾರೆ. F12 ಬಂದು ಸೇವ್ ಆ್ಯಸ್ ಬರುತ್ತೆ ಸ್ನೇಹಿತರೆ. ನೇರವಾಗಿ ಫಂಕ್ಷನ್ಸ್ಗೆ ಬೇಕಂತ F7 ಹೊಡೆದ್ರೆ ನಮಗೆ ಆ ಒಂದು ಗ್ರಾಮರ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ನಮಗೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದ್ರ ಬದಲಾಗಿ ನಮ್ಗೆ ಏನಾದರೂ F7 ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅಂದರೆ ಶಾರ್ಟ್ ಕಟ್ ಬಂದು F7 ಆಗಿರುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ಒಂದು ಇದರ ಡಾಕ್ಯುಮೆಂಟಲ್ಲಿ ನೀವು ರಿವ್ಯೂವ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಅಂತ ಇರುತ್ತೆ. ಸೊ ಅದನ್ನು ಕೊಟ್ಟರೆ ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗುತ್ತೆ. ವರ್ಡ್ ಪ್ರೊಸೆಸ್ನಲ್ಲಿ ಪೇಜ್ ಬ್ರೇಕ್ ಆಯ್ಕೆಯನ್ನು ಎಲ್ಲಿ ಹುಡುಕಬಹುದು? ಸೊ ವರ್ಡ್ ಪ್ರೊಸೆಸ್ನಲ್ಲಿ ಪೇಜ್ ಬ್ರೇಕ್ ಅಂತಕ್ಕಂಥ ಸಹ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಸೊ ಅದನ್ನು ಎಲ್ಲಿ ನೋಡಬಹುದು? ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್ ಆ್ಯಂಡ್ ವ್ಯೂ ಅಂತ ಕೊಟ್ಟಿದ್ದಾರೆ. ಸಹ ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಬಿ ಇನ್ಸರ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೋಡಿ ಇನ್ಸರ್ಟ್ ಅಂತ ಹೇಳ್ತೀವಲ್ವಾ, ಸೊ ಫೈಲ್, ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್ ಈ ರೀತಿ ಹೋದಾಗೆ ಇನ್ಸರ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಕವರ್ ಪೇಜ್ ಆಗಿರ್ಬೋದು, ಬ್ಲ್ಯಾಂಕ್ ಪೇಜ್ ಆಗಿರ್ಬೋದು, ಪೇಜ್ ಬ್ರೇಕ್ ಆಗಿರ್ಬೋದು. ಸೊ ಇದೆಲ್ಲ ಈ ಮೂರು ಅಷ್ಟೇ ಇನ್ಸರ್ಟಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ಸ್ಗಳಾಗಿರುತ್ತೆ. ನೆಕ್ಸ್ಟು
ಒಂದು ಸ್ಪ್ರೆಡ್ಶೀಟ್ ಕೆಳಗಿನ ಮಾಹಿತಿಯನ್ನು ಒಳಗೊಂಡಿದೆ. ಇದೊಂದು ಸ್ಪ್ರೆಡ್ಶೀಟ್ ಕೊಟ್ಟಿದ್ದಾರೆ. ಸೊ ಸ್ಪ್ರೆಡ್ಶೀಟ್ ಅಂತ ಹೇಳಿದ್ರೆ ಇದು ನಮಗೆ ಎಕ್ಸೆಲಲ್ಲಿ ಸಿಗ್ತಕ್ಕಂಥ ಒಂದು ಚಾರ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಕೌಂಟ್ ಇಫ್ B1 B6 ಎ ಯನ್ನು ಸಂಸ್ಕರಿಸಿದಾಗ ದೊರೆಯುವ ಪರಿಹಾರ ಎಷ್ಟು ಅಂತ ಹೇಳಿದರೆ, ಸೊ ಅಂದರೆ ಎ ಇಲ್ಲಿ ಎಷ್ಟು ಸಾರಿ ಇದೆ, 1 2 3 4 ಸಾರಿ ಅಂದರೆ ಸಂಸ್ಕಾರ ಮಾಡಿದಾಗ ಎ ಅಂತ ಹೇಳಿದರೆ ಅದು 4 ಆಗಿರುತ್ತೆ. ಅದೇ ರೀತಿ ನಮ್ಗೆ ಏನಾದ್ರು ಇಲ್ಲಿ ಬಿ ಅಂತ ಇತ್ತಂತಂದರೆ ಬಿಗೆ 2 ಅಂತ ಆನ್ಸರ್ ಬರುತ್ತೆ. ಓಕೆ, ಸೊ ಇಲ್ಲಿ ಎಗೆ ಒಟ್ಟು 4 ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. 1024 TB ಎಂದರೆ ಎಷ್ಟು? 1 ಯೋಟಾಬೈಟ್, ಪೆಟಾಬೈಟ್, ಗೀಗಾಬೈಟ್ ಆ್ಯಂಡ್ ಜೆಟಾಬೈಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 1024 ಟೆರಾಬೈಟ್ಗೆ ಎಷ್ಟಕ್ಕೆ ಸಮ ಅಂತ ಕೇಳಿದ್ದಾರೆ. ಇಲ್ಲಿ ಸಮ ಅಂತ ಹೇಳಿದರೆ ಆಪ್ಷನ್ ಬಿ 1 ಪೆಟಾಬೈಟ್ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿದೆ ಅದಕ್ಕೆ ಎಕ್ಸ್ಪ್ಲನೇಷನ್ ಸ್ನೇಹಿತರೆ. ಟೆರಾಬೈಟ್ ಅಲ್ವಾ, ಸೊ ಟೆರಾಬೈಟ್ 1024 ಟೆರಾಬೈಟ್ಗೆ 1 ಪೆಟಾಬೈಟ್ ಅಂತಕ್ಕಂಥದ್ದು PB. ಓಕೆ, ಸೊ ಇಲ್ಲಿ 1 ಬಿಟ್ ಅಂತ ಹೇಳಿದಾಗ ಬೈನರಿ ಡಿಜಿಟು, 1 ಸೆಲ್ ಅಥವಾ ಬೈನರಿ ಅಥವಾ 1 ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಟ್ ಮೀನ್ಸ್ ಬಿಟ್ ಅಂತಕ್ಕಂಥದ್ದನ್ನ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ತೊಗೊಳ್ತಾ ಹೋಗ್ತೀವಿ. ಅದಾದ ನಂತರ 4 ಬಿಟ್ಸ್ಗೆ ನಿಬ್ಬಲ್ ಅಂತ ಹೇಳ್ತೀವಿ ಅಥವಾ ಅರ್ಧ ಬೈಟ್ ಅಂತ ಹೇಳ್ತೀವಿ. 8 ಬಿಟ್ಸ್ಗೆ 1 ಬೈಟು, 8 ಬಿಟ್ಸ್ಗೆ 1 ಬೈಟು, 4 ಬಿಟ್ಸ್ಗೆ ಹಾಫ್ ಬೈಟು, ಅದರಲ್ಲಿ 1 ನಿಬ್ಬಲ್ ಬರುತ್ತೆ. ಓಕೆ, ಸೊ 4 ಬಿಟ್ಸ್ ಈಕ್ವಲ್ಸ್ 1 ನಿಬ್ಬಲ್ ಅಂತಕ್ಕಂಥದ್ದು. ಆ್ಯಂಡ್ ಇದೇ ರೀತಿ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ 1024 ಬೈಟ್ಗೆ 1 ಕಿಲೋಬೈಟ್ ಆಗಿರುತ್ತೆ. 1024 ಕಿಲೋಬೈಟ್ಗೆ 1 ಮೆಗಾಬೈಟು, 1024 ಮೆಗಾಬೈಟ್ಗೆ 1 ಗಿಗಾಬೈಟು. ಅದೇ ರೀತಿ 1024 ಗಿಗಾಬೈಟ್ಗೆ 1 ಟೆರಾಬೈಟ್ ಆಗಿರುತ್ತೆ. 1024 ಟೆರಾಬೈಟ್ಗೆ 1 ಪೆಟಾಬೈಟ್ ಆಗಿರುತ್ತೆ. 1024 ಪೆಟಾಬೈಟ್ಗೆ 1 ಹೆಕ್ಸಾಬೈಟ್ ಆಗಿರುತ್ತೆ. 1024 ಹೆಕ್ಸಾಬೈಟ್ಗೆ 1 ಜಿಟಾಬೈಟ್ ಆಗಿರುತ್ತೆ. ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಜಿಟಾಬೈಟೇ ಜಾಸ್ತಿ ಇರ್ತಕ್ಕಂಥದ್ದು. ನೆಕ್ಸ್ಟು SMTPನ ವಿಸ್ತೃತ ರೂಪವನ್ನು ಕೇಳಿದರೆ SMTPನ ವಿಸ್ತೃತ ರೂಪ ಏನು? ಸಬ್ಸ್ಕ್ರೈಬರ್ ಮಾನಿಟರಿಂಗ್ ಟರ್ಮಿನಲ್ ಪ್ರೋಟೋಕಾಲ್ ಆ್ಯಂಡ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸಿಂಪಲ್ ಮೇಂಟೆನೆನ್ಸ್ ಟರ್ಮಿನಲ್ ಪ್ರೋಟೋಕಾಲ್, ಸ್ಟ್ಯಾಂಡರ್ಡ್ ಮಾಡ್ಯುಲೇಟೆಡ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ SMTP ಮೀನ್ಸ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದಾಗಿತ್ತು. ಆಪ್ಷನ್ ಬಿ ಇದೊಂದು ಮೇಲ್ಗೆ ಸಂಬಂಧಪಟ್ಟಂಥದ್ದು ಆಗಿರೋದ್ರಿಂದ ಅದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಮೇಲ್ ಅಂತಕ್ಕಂಥ ಪದನ ಯೂಸ್ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಆಗಿರುತ್ತೆ. MS ಆಕ್ಸಿಸ್ನ ಡಾಟಾಬೇಸ್ ಕಡತವು ಈ ವಿಸ್ತರಣೆಯಲ್ಲಿ ಕೊನೆಗೊಳ್ಳುತ್ತದೆ. ಸೊ ನಾವು ಯಾವುದಂತ ಹೇಳಿದ್ರೆ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ಕೆಲವೊಂದು ನಾವು ಇಮೇಲ್ ಅಡ್ರೆಸ್ಗಳನ್ನ ಇಟ್ಕೊಳ್ತೀವಿ, ಹೌದಲ್ವಾ? ಸೊ ಈಗ ಇಮೇಲ್ ಅಂತ ಹೇಳಿದಾಗ ಇಮೇಲ್ ಅಂತ ಇಟ್ಕೊಳ್ತೀವಿ. ಯಾವುದೋ ಒಂದು ಈಗ ಸೌಮ್ಯ ಅಂತ ತೊಗೊಂಡ್ರೆ ಸೌಮ್ಯನ ಒಂದು ಇಟ್ಕೊಳ್ತೀವಿ ಫಸ್ಟ್ ಅಪ್ಪಿ ಆ್ಯಂಡ್ yahoo.com ಅಂತ ಇಟ್ಕೊಳ್ತೀವಿ, ಆಯಿತಾ? ಈಗ .com ಅಂತ ಇಟ್ಕೊಂಡ್ವಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ www.com ಈ ರೀತಿ ಬರುತ್ತೆ. ಸೊ ಇಲ್ಲಿ .com ಅಂತಕ್ಕಂಥದ್ದು ಏನಿದೆಯೋ ಅದೇ ರೀತಿಯಲ್ಲಿ PDF ಅಂತಕ್ಕಂಥದ್ದು ಆಗಿರ್ಬೋದು ಅಥವಾ DBS ಆಗಿರ್ಬೋದು ಆ್ಯಂಡ್ MDB ಆಗಿರ್ಬೋದು .docx ಆಗಿರ್ಬೋದು. ಸೊ ಈ ರೀತಿ ಆ ಒಂದು ಡಾಕ್ಯುಮೆಂಟ್ ಅಥವಾ PDF ಅಥವಾ ಈ ಒಂದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದು ಈ ರೀತಿ ಇದು ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಇಲ್ಲಿ ಏನಾಗಿದ್ದಾರೆ MS ಆಕ್ಸಿಸ್ ಡಾಟಾಬೇಸ್ಗೆ ಯಾವ ಒಂದು ಕಡತ ವಿಸ್ತರಣೆ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ PDF ಅಂತಕ್ಕಂಥ ಸೊ ಆನ್ಸರ್ ಕೊಟ್ಬಿಡ್ತೀನಿ ಫಸ್ಟ್ ನಾನು. ಇಲ್ಲಿ MS ಆಕ್ಸಿಸ್ನ ಒಂದು ಡಾಟಾಬೇಸ್ ಯಾವುದಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಸಿ MDB ಆಗಿರುತ್ತೆ. MDB. ಓಕೆ, ನೋಡಿ ಇಲ್ಲಿ PDF ಅಂತ ಹೇಳಿದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ಹೇಳ್ತೀವಿ. DBS ಅಂತ ಹೇಳಿದ್ರೆ ಡಾಟಾ ಬೇಸ್ ಸರ್ವರ್ ಅಂತ ಹೇಳ್ತೀವಿ. MBD ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಆಕ್ಸಿಸ್ ಡಾಟಾ ಬೇಸ್ ಅಂತ ಹೇಳ್ತೀವಿ. DOCX ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಎಕ್ಸ್ಟೆಂಡೆಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದೇ ರೀತಿ ಹಲವಾರು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಕೆಲವೊಂದು ವಿಸ್ತರಣೆಗಳಂತ ನೋಡ್ತಾ ಹೋದಾಗ ನಮಗೆ ಇಲ್ಲಿ ತುಂಬ ಯಾವುದಾದ್ರು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ .bmp ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಬ್ಯಾಚ್ ಫೈಲ್ ಅಂತ ಬರುತ್ತೆ, ಬ್ಯಾಚ್ ಫೈಲು. ಓಕೆ, ಸೊ ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಇನ್ಯಾವುದು ಬರ್ಬೋದು ಅಂತ ಹೇಳಿದ್ರೆ ಈಗ PDF ಅಂತ ನೋಡಿದ್ವಿ, ಹೌದಾ? ಸೊ PPTX ಅಂತ ನೋಡ್ತೀವಿ.
ಪಿ ಪಿ ಟಿ ಎಕ್ಸ್ ಇದ್ಯಾವುದು ಬರುತ್ತೆ? ಈ ಒಂದು ಪಿ ಪಿ ಟಿ ಅಂತ ಏನು ಪ್ರೆಸೆಂಟೇಷನ್ ಅಂತ ನಾವು ಏನು ಹೇಳ್ತೀವೋ ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಅದು ಪವರ್ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು. ಹೌದಾ? ಪವರ್ ಪಾಯಿಂಟು. ಹಾಗಾದರೆ ಈಗ ಪವರ್ ಪಾಯಿಂಟ್ಗೆ ಇದು ಬರುತ್ತೆ ಅನ್ನೋದಾದರೆ ಡಾಕ್ಯುಮೆಂಟ್ ಫಾರ್ಮೆಟ್ಗೆ ಇಲ್ಲಿ ಮೈಕ್ರೋಸಾಫ್ಟ್ ಆಕ್ಸಿಸ್ ಡಾಟಾಬೇಸ್ಗೆ MDB ಬರುತ್ತೆ ಅನ್ನೋದಾದರೆ ಈ DOCXಗೆ ಡಾಕ್ಯುಮೆಂಟ್ ಎಕ್ಸ್ಟೆಂಡೆಡ್ ಬರುತ್ತೆ. ಹೌದಾ? ಸೊ ಅದೇ ರೀತಿ ಸ್ನೇಹಿತರೆ ನೋಡಿ, ಈಗ .XLS ಎಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಯಾವುದು ಬರುತ್ತೆ ಗೊತ್ತಾ ನಿಮಗೆ? ಎಕ್ಸೆಲ್ ಬರುತ್ತೆ. ಎಕ್ಸೆಲಲ್ಲಿ ಬರ್ತಕ್ಕಂಥದ್ದು. ಸೊ ಇದೇ ರೀತಿ ತುಂಬ ಬರುತ್ತೆ. MPEG ಬರುತ್ತೆ. ಲಾಸ್ಟ್ ಕ್ವಶನ್ ಬ್ಲೂಟೂತ್ ಇದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಬ್ಲೂಟೂತ್ ಅಂತಕ್ಕಂಥದ್ದು ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಬರುತ್ತೆ. ಆಪ್ಷನ್ 1 ಆಗಿರುತ್ತೆ.